ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ ಎಚ್ ಎಸ್ ಟಿ ಆರ್ನಲ್ಲಿ ಎಕ್ಸಾಮಿನೇಷನ್ಸ್ನಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ 2 ಪೇಪರ್ಸ್ ಇರ್ತವೆ ಅಂತ ಹೇಳಿ. ಫಸ್ಟ್ ಪೇಪರ್ನಲ್ಲಿ ಬರುವಂತಹದ್ದು ಒಂದು ಸ್ಪೆಸಿಫಿಕ್ ಬ್ರ್ಯಾಂಚ್, ದಟ್ ಈಸ್ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂಥೇಳಿ ಅಥವಾ ನೈತಿಕ ಶಿಕ್ಷಣ ಅಂತ ಹೇಳಿ. ಆ ಆರೋಗ್ಯ ಮತ್ತು ನೈತಿಕ ಶಿಕ್ಷಣ ಮೇಲೆ ಕ್ವಶನ್ಸ್ಗಳನ್ನ ನಾವು ಎಚ್ ಎಸ್ ಟಿ ಆರ್ನಲ್ಲಿ ಅಥವಾ ಯಾವುದೇ ಅದರ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕಾಣ್ತೀವಿ. ಸೊ ಅದರ ಬಗ್ಗೆ ನಾನು ಡೀಟೇಲಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ. ಹಲವಾರು ಪ್ರಶ್ನೆಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡಬಹುದು, ಒಂದನೇದು ಆರೋಗ್ಯದ ಸರಿಯಾದ ವ್ಯಾಖ್ಯಾನವನ್ನು ಯಾರು ನೀಡಿದರು ಅಂತ ಕೇಳಿದ್ದಾರೆ. ಹಿಪ್ಪೋಕ್ರೆಟಸ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO ಅಂತ ಕರಿತೀವಿ ನಾವು, ಲೂಯಿಸ್ ಪ್ಯಾಶ್ಚರ್, ಎಡ್ವರ್ಡ್ ಜೆನ್ನರ್ ಅಂತ ಕೇಳ್ತಾರೆ. ಆರೋಗ್ಯದ ಬಗ್ಗೆ ಸರಿಯಾದ ವ್ಯಾಖ್ಯಾನವನ್ನು ನಾವು ಅಪ್ರಿಷಿಯೇಟ್ ಮಾಡುವುದು ಮತ್ತು ವ್ಯಾಖ್ಯಾನವನ್ನು ನಾವು ಕೊಟ್ಟಿದ್ರಪ್ಪ ಯಾರಪ್ಪ ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದವರು. ಓಕೆ, ನಾನು ಕೆಳಗಡೆ ವಿತ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ, ನೀವು ನೋಡಬಹುದು. ಇಲ್ಲಿ ಆರೋಗ್ಯದ ಮುಖ್ಯ ಅಂಶಗಳು ಎಷ್ಟು ಅಂತ ಕೇಳಿದೆ. 2, 3, 4, 5 ಅಂತ ಹೇಳ್ತಾರೆ. ಇದರ ಸರಿಯಾದ ಉತ್ತರ ಬಿ 3. ಏನೇನಿದೆ ಆರೋಗ್ಯದ ಮುಖ್ಯ ಅಂಶಗಳು ಏನಪ್ಪ ಅಂತಂದರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯ. 3 ಮುಖ್ಯ ಅಂಶಗಳು, ಆರೋಗ್ಯದ ಮುಖ್ಯ ಅಂಶಗಳು. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ವೈಯಕ್ತಿಕ ಸ್ವಚ್ಛತೆಯ ಉದಾಹರಣೆ ಯಾವುದು? ಕೈ ತೊಳೆಯುವುದು, ಕಸ ಹಾಕುವುದು, ನೀರು ವ್ಯರ್ಥ ಮಾಡುವುದು, ಧೂಮಪಾನ. ಕೈ ತೊಳೆಯುವುದು ಒಂದು ವೈಯಕ್ತಿಕ ಸ್ವಚ್ಛತೆ ಒಂದು ಉದಾಹರಣೆಯಾಗಿದೆ. 4th ಕ್ವಶನ್ ಈಸ್, ಸಮತೋಲನ ಆಹಾರದಲ್ಲಿ ಯಾವುದು ಇರಬೇಕು ಅಂತ ಕೇಳ್ತಾರೆ. ಕಾರ್ಬೋಹೈಡ್ರೇಟ್ ಇದ್ದಂಥ ಆಹಾರ ಸೇವನೆ ಇರಬೇಕು, ಅಥವಾ ಪ್ರೋಟೀನ್ ಯುಕ್ತ ಆಹಾರ ಇರಬೇಕು, ಅಥವಾ ಎಲ್ಲ ಪೋಷಕಾಂಶಗಳುಯುಕ್ತ ಆಹಾರ ಇರಬೇಕು, ಅಥವಾ ಕೆಲವು ವಿಟಮಿನ್ಗಳ ಆಹಾರ ಸೇವನೆ ಇದ್ದರೆ ಸಾಕಾ? ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸಮತೋಲನ ಆಹಾರದಲ್ಲಿ ಯಾವುದು ಇರಬೇಕಾದ್ರೆ ಮುಖ್ಯವಾಗಿ ಎಲ್ಲ ಪೋಷಕಾಂಶಗಳುಯುಕ್ತ ಆಹಾರವನ್ನು ಅದು ಹೊಂದಿರಬೇಕು. ಕಾರ್ಬೋಹೈಡ್ರೇಟ್ ಮಾತ್ರ ಇದ್ದರೆ ನಡೆಯೋದಿಲ್ಲ, ಪ್ರೋಟೀನ್ ಮಾತ್ರ ಇದ್ದರೂ ಕೂಡ ನಡೆಯೋದಿಲ್ಲ. ಓಕೆ, ನೆಕ್ಸ್ಟ್ 5th ಕ್ವಶನ್, ಕೆಳಗಿನವುಗಳಲ್ಲಿ ನೈತಿಕ ಮೌಲ್ಯ ಯಾವುದು? ಕೋಪ, ಪ್ರಾಮಾಣಿಕತೆ, ಅಸೂಯೆ, ಸುಳ್ಳು. ಯಾವುದು ನೈತಿಕ ಮೌಲ್ಯ? ಇಲ್ಲಿ ಪ್ರಾಮಾಣಿಕತೆ ಇದ್ದಿದ್ದು ನೈತಿಕ ಮೌಲ್ಯಕ್ಕೆ ಸಂಬಂಧಿಸಿದ್ದಾಗಿದೆ. ಕೋಪ ಇರ್ಬೋದು, ಅಸೂಯೆ ಇರ್ಬೋದು, ಸುಳ್ಳು, ಇವೆಲ್ಲ ಅನೈತಿಕ ಮೌಲ್ಯಗಳು. ನೈತಿಕತೆಯನ್ನು ತೋರಿಸುವುದಿಲ್ಲ, ಬಟ್ ಪ್ರಾಮಾಣಿಕತೆ ಇರುವುದು ನೈತಿಕ ಮೌಲ್ಯವನ್ನು ಎತ್ತಿ ತೋರಿಸ್ತದ. ಹೌದಾ? ವ್ಯಾಯಾಮ ಮಾಡುವುದರಿಂದ ಏನು ಲಾಭವಾಗ್ತದೆ? ದೇಹ ಬಲವಾಗುತ್ತದೆ, ರೋಗಗಳು ಹೆಚ್ಚಾಗುತ್ತವೆ, ದೇಹ ದುರ್ಬಲವಾಗುತ್ತದೆ, ನಿದ್ರೆ ಬರುವುದಿಲ್ಲ. ವ್ಯಾಯಾಮ ಮಾಡುವುದರಿಂದ ಏನು ನಮಗೆ ಲಾಭ? ದೇಹ ಬಲವಾಗ್ತದೆ, ಹೌದು. ರೋಗಗಳು ಹೆಚ್ಚಾಗುತ್ತೆ, ಇಲ್ಲ. ದೇಹ ದುರ್ಬಲವಾಗುತ್ತದೆ, ಇಲ್ಲ. ನಿದ್ರೆ ಬರುವುದನ್ನು. ಇದಕ್ಕೆ ಸರಿಯಾದ ಉತ್ತರ ದೇಹ ಇದ್ದಿದ್ದು ಬಲವಾಗ್ತದೆ. ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ? ಮಲೇರಿಯಾ, ಮಧುಮೇಹ, ಕ್ಯಾನ್ಸರ್, ರಕ್ತದೊತ್ತಡ ಅಂತ ಕೇಳ್ತಾರೆ. ಮಲೇರಿಯಾ, ಮಧುಮೇಹ ಅಂದರೆ ಶುಗರ್ ಅಂತ ಕರಿತೀವಿ ನಾವು. ಕಾಮನ್ ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಮಧುಮೇಹ ಅಂದರೆ ಶುಗರ್ ಅಂತೂ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗುವಂಥದ್ದಲ್ಲ. ಸಾಂಕ್ರಾಮಿಕ ಅಂದರೆ ಏನು? ದ ಡಿಸೀಸ್ ವಿಚ್ ಇಸ್ ಸ್ಪ್ರೆಡ್ ಫ್ರಮ್ ಪರ್ಸನ್ ಟು ಪರ್ಸನ್. ಒಬ್ಬ ಮನುಷ್ಯನಿಂದ ಮತ್ತೊಂದು ಮನುಷ್ಯಗೆ ಹರಡುವಂಥ ರೋಗಕ್ಕೆ ನಾವು ಸಾಂಕ್ರಾಮಿಕ ರೋಗ ಅಂತ ಕರಿತೀವಿ. ಬಟ್ ಮಧುಮೇಹ ಇದ್ದಿದ್ದು ಶುಗರ್ ಅಂತ ಏನು ಕರಿತೀವಿ, ದಟ್ ಈಸ್ ನಾಟ್ ಅ ಸ್ಪ್ರೆಡ್ ಫ್ರಮ್ ಪರ್ಸನ್ ಟು ಪರ್ಸನ್. ಓಕೆ, ನಿಮ್ಮ ಜೀವನ ಶೈಲಿಯ ಮೇಲೆ ಅದು ಬಂದು ಆವರಿಸ್ತದ ಮಧುಮೇಹದ್ದು. ಕ್ಯಾನ್ಸರ್ ಕೂಡ ಇದು ಡಿಸೀಸೇ, ಹಾರ್ಮ್ಫುಲ್ ಡಿಸೀಸ್, ಬಟ್ ಇದು ಕೂಡ ನಿಮಗೆ ಪರ್ಸನ್ನಿಂದ ಒಬ್ಬ ಪರ್ಸನ್ಗೆ ಹರಡುವಂಥದ್ದು ಅಲ್ವೇ ಅಲ್ಲ. ರಕ್ತದೊತ್ತಡ ಅಂದರೆ BP, ಬ್ಲಡ್ ಪ್ರೆಷರ್ ಅಂತ ಕರಿತೀವಿ, ಅದು ಕೂಡ ಪರ್ಸನ್ನಿಂದ ಪರ್ಸನ್ಗೆ. ಈ 3 ರೋಗಗಳನ್ನು ನೀವು ಗಮನಿಸಿದರೆ ಮಧುಮೇಹ, ಕ್ಯಾನ್ಸರ್, ರಕ್ತದೊತ್ತಡ, ಇವೇನಾಗ್ತಾವಪ್ಪ ಅಂತಂದರೆ ಆ ಮನುಷ್ಯನ ಜೀವನ ಶೈಲಿಯ ಮೇಲೆ ಈ ರೋಗಗಳು ಬರ್ತವೆ. ಹೌದಾ? ಬಟ್ ಮಲೇರಿಯಾ ಇದ್ದಿದ್ದು ಏನಪ್ಪ ಅಂತಂದರೆ ಸೊಳ್ಳೆಗಳಿಂದ ಹರಡುವ ರೋಗ. ಹೌದಾ? ಸೊ ಅದಕ್ಕೆ ಮಲೇರಿಯಾ ಇದ್ದಿದ್ದು ಸಾಂಕ್ರಾಮಿಕ ರೋಗವಾಗ್ತದೆ. ಶಿಸ್ತಿನ ಅರ್ಥ ಏನು? ನಿಯಮಗಳನ್ನು ಪಾಲಿಸುವುದು, ಜಗಳ ಆಡುವುದು, ಸುಳ್ಳು ಹೇಳುವುದು, ಸೋಮಾರಿತನ ಅಲ್ಲ. ಶಿಸ್ತು ಎದಕ್ಕಂತೀವಿ? ಯಾರು ನಿಯಮಗಳನ್ನು ಪಾಲಿಸ್ತಾ ಇದ್ದೀವಲ್ಲ, ದಟ್ ಈಸ್
ಅದನ್ನು ಶಿಸ್ತು ಅಂತ ನಾವು ಕರಿತಾ ಇದ್ದೀವಿ. ನೆಕ್ಸ್ಟ್ ಪರಿಸರ ಸ್ವಚ್ಛತೆ ಅಂದ್ರೂ ಮನೆ ಸ್ವಚ್ಛತೆ, ಸುತ್ತಮುತ್ತಲಿನ ಸ್ವಚ್ಛತೆ, ದೇಹ ಸ್ವಚ್ಛತೆ, ಬಟ್ಟೆ ತೊಳೆಯುವುದು. ಪರಿಸರ ಅಂದ್ರೇನು? ನಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ನಾವು ಪರಿಸರ ಅಂತ ಕರಿತೀವಿ, ಹೌದಾ? ಅದನ್ನು ಸ್ವಚ್ಛ ಇಡುವುದನ್ನು ನಾವೇನಂತ ಕರಿತೀವಿ? ಪರಿಸರ ಸ್ವಚ್ಛತೆ. ಇದಿದು ಸರಿಯಾದವುದು. ಕೈ ತೊಳೆಯಲು ಯಾವುದು ಉತ್ತಮ? ನೀರು ಮಾತ್ರ, ಸಾಬೂನು ಮತ್ತು ನೀರು, ಮಣ್ಣು ಮತ್ತು ಎಣ್ಣೆ ಅಂತ ಕೇಳ್ತಾರೆ. ಕೈ ತೊಳಿಬೇಕಾದ್ರೆ ನೀರಿನಿಂದ ತೊಳೆದ್ರೆ ಸ್ವಚ್ಛ ಆಗುವುದಿಲ್ಲ. ಸಾಬೂನು ಮತ್ತು ನೀರನ್ನು ಕೂಡಿಸಿ ಸ್ವಚ್ಛ ಮಾಡಿದರೆ ಮಾತ್ರ ಕೈ ತೊಳೆಯೋದು ಅಂತ ಉತ್ತಮವಾದ ಒಂದು ಉದಾಹರಣೆ ಆಗ್ತದೆ. ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ನೈತಿಕ ಗುಣ? ಕಳ್ಳತನ, ಪ್ರಾಮಾಣಿಕತೆ, ಸುಳ್ಳು, ಮೋಸ. ನಾ ಹೇಳಿದ್ದೆ ನೈತಿಕ ಮೌಲ್ಯ ಎಲ್ಲಿ ಬರ್ತೈತೆ? ಪ್ರಾಮಾಣಿಕತೆ ನೈತಿಕ ಮೌಲ್ಯವನ್ನು ಎತ್ತಿ ತೋರಿಸ್ತದೆ. ಪ್ರಾಮಾಣಿಕತೆ. ದೇಹಕ್ಕೆ ಶಕ್ತಿ ನೀಡುವ ಆಹಾರ ಯಾವುದು? ಕಾರ್ಬೋಹೈಡ್ರೇಟ್, ವಿಟಮಿನ್, ಖನಿಜಾಂಶ, ನೀರು. ದೇಹಕ್ಕೆ ಶಕ್ತಿ ಕೊಡಬೇಕಪ್ಪ ಅಂತಂದರೆ, ಫಾಸ್ಟಾಗಿ ನಮಗೆ ಶಕ್ತಿ ಬಿಡುಗಡೆ ಆಗಬೇಕಪ್ಪ ಅಂತಂದರೆ ಕೆಲಸಕ್ಕೆ ಕಾರ್ಬೋಹೈಡ್ರೇಟ್ ವೆರಿ ಇಂಪಾರ್ಟೆಂಟ್, ಹೌದಾ? ನಮಗೆ ಬೇಗನೆ ಶಕ್ತಿ ಎನರ್ಜಿದು ಜನ್ರೇಟ್ ಆಗಬೇಕಾದ್ರೆ ಕಾರ್ಬೋಹೈಡ್ರೇಟ್ ಬೇಕಾಗ್ತದೆ. ವಿಟಮಿನ, ಖನಿಜಾಂಶ, ನೀರು ಇವು ಏನು ಕಡಿಮೆ ಪ್ರಮಾಣದಲ್ಲಿ ಶಕ್ತಿಯನ್ನು ಕೊಡ್ತವೆ ಹೊರತು ಕಾರ್ಬೋಹೈಡ್ರೇಟ್ ಇದ್ದುದು ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನು ಅದೇನು ಮಾಡ್ತದೆ? ನೀಡ್ತದೆ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಆರೋಗ್ಯಕರ ಅಭ್ಯಾಸ? ದಿನ ವ್ಯಾಯಾಮ, ಧೂಮಪಾನ, ಮದ್ಯಪಾನ, ಜಂಕ್ ಫುಡ್ ಅಂತ ಕೇಳ್ತಾರೆ. ದಿನ ವ್ಯಾಯಾಮ ಮಾಡೋದು ಆರೋಗ್ಯಕರ ಅಭ್ಯಾಸ. ದಯೆ ಎಂಬುದು ಯಾವ ಮೌಲ್ಯಕ್ಕೆ ಸೇರಿದೆ? ನೈತಿಕ ಮೌಲ್ಯ, ದೈಹಿಕ ಮೌಲ್ಯ, ಆರ್ಥಿಕ ಮೌಲ್ಯ, ರಾಜಕೀಯ ಮೌಲ್ಯ. ದಯೆ ಇದ್ದಿದ್ದು ನೈತಿಕ ಮೌಲ್ಯಕ್ಕೆ ಸೇರಿದ್ದಾಗಿದೆ, ಹೌದಾ? ಆರೋಗ್ಯ ಕಾಪಾಡಲು ಮುಖ್ಯವಾದುದು ಯಾವುದು? ಸ್ವಚ್ಛತೆ, ಅಸ್ವಚ್ಛತೆ, ಸೋಮಾರಿತನ, ಜಗಳ. ಆರೋಗ್ಯ ಕಾಪಾಡಲು ಮುಖ್ಯವಾದುದು ಸ್ವಚ್ಛತೆ. ಕೆಳಗಿನವುಗಳಲ್ಲಿ ಯಾವುದು ಮಾನಸಿಕ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ? ಧ್ಯಾನ, ಕೋಪ, ಜಗಳ, ಅಸೂಯೆ. ಧ್ಯಾನ ಮಾನಸಿಕ ಆರೋಗ್ಯಕ್ಕೆ ನಾವು ಇರಬೇಕವ. ನಮ್ಮತ್ತೆ ಮೈಂಡ್ ಇದ್ದಿದ್ದು ಏನಾಗಿರಬೇಕು? ಧ್ಯಾನದಲ್ಲಿ ಮಗ್ನ ಆಗಿರಬೇಕು, ಶಾಂತವಾಗಿರಬೇಕು. ಆವಾಗ ಮಾತ್ರ ನಾವು ಸಾಧಿಸಲಿಕ್ಕೆ ಸಾಧ್ಯ ಅದ. ಕೆಳಗಿನವುಗಳಲ್ಲಿ ಯಾವುದು ಒಳ್ಳೆಯ ಅಭ್ಯಾಸ? ಬೇಗ ಎದ್ದುಕೊಳ್ಳುವುದು, ರಾತ್ರಿ ತುಂಬ ಜಾಗರಣೆ ಮಾಡುವುದು, ಊಟ ಬಿಡುವುದು, ವ್ಯಾಯಾಮ ಮಾಡದೇ ಇರುವುದು. ಕೆಳಗಿನಲ್ಲಿ ಯಾವುದು ಒಳ್ಳೆಯ ಅಭ್ಯಾಸಪ್ಪ ಅಂತಂದರೆ ಬೇಗ ಎದ್ದುಕೊಳ್ಳುವುದು, ಮುಂಜಾನೆ ಬೇಗನೆ ಏಳುವುದು ಒಂದು ಒಳ್ಳೆಯ ಹವ್ಯಾಸ. ಸಾಮಾಜಿಕ ಆರೋಗ್ಯ ಎಂದರೇನು? ಸಮಾಜ ಜೊತೆ ಉತ್ತಮ ಸಂಬಂಧ ಇರುವುದು, ಒಬ್ಬರೇ ಇರುವುದು, ಜಗಳ ಮಾಡುವುದು, ಅಸೂಯೆ ಪಡುವುದು. ಇಲ್ಲಿ ಸಮಾಜ ಜೊತೆ ಉತ್ತಮ ಬಾಂಧವ್ಯ ಸಂಬಂಧವನ್ನು ಹೊಂದುವುದು. ಪರಿಸರ ಸ್ವಚ್ಛತೆಯಿಂದ ಏನು ಲಾಭ? ರೋಗಗಳು ಕಡಿಮೆ ಆಗುತ್ತವೆ, ರೋಗಗಳು ಹೆಚ್ಚಾಗುತ್ತವೆ, ಆರೋಗ್ಯ ಹಾಳಾಗುತ್ತೆ, ಏನೂ ಆಗುವುದಿಲ್ಲ. ಪರಿಸರ ಸ್ವಚ್ಛತೆಯಿಂದ ರೋಗಗಳು ಕಡಿಮೆ ಆಗ್ತದೆ, ಸೊಳ್ಳೆಗಳ ಕಾಟ ಕಡಿಮೆ ಆಗ್ತದೆ, ಅದರಿಂದ ಹರಡುವಂಥ ರೋಗಗಳು ಕೂಡ ಕಡಿಮೆ ಆಗ್ತವೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಮುಖ್ಯವಾದ ಮೌಲ್ಯ ಯಾವುದಪ್ಪ ಅಂತಂದರೆ ಪ್ರಾಮಾಣಿಕತೆ. ಇದು ಒಂದು ಇಂಪಾರ್ಟೆಂಟ್ ಒಂದು ನೈತಿಕ ಮೌಲ್ಯ. ನಾವು ವಿದ್ಯಾರ್ಥಿಗಳಲ್ಲಿ ನಾವು ಬೆಳೆಸಲೇಬೇಕಾದಂಥದ್ದು, ಮಕ್ಕಳಲ್ಲಿ ನಾವು ಬೆಳೆಸಲೇಬೇಕಾದಂಥ ಒಂದು ಗುಣವಾಗಿದೆ. ಸೊ ದೀಸ್ ಆರ್ ದಿ ಸಮ್ ಕ್ವಶನ್ಸ್. ಓಕೆ, ಇವೆಲ್ಲವೂ ಪ್ರಶ್ನೆಗಳು ಎದರಪ್ಪ ಅಂತಂದರೆ ಆರೋಗ್ಯ ಮತ್ತು ನೈತಿಕ ಮೌಲ್ಯಕ್ಕೆ ಸಂಬಂಧಿಸಿದ ಕೆಲವೊಂದು ಪ್ರಶ್ನೆಗಳು. ನಿಮಗೆಲ್ಲರಿಗೂ ಅರ್ಥವಾಗಿದೆ ಅಂತ ತಿಳ್ಕೊಂಡಿನಿ. ಅರ್ಥವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹೌದಾ? ನಿಮಗಾಗಿ ಮತ್ತೆ ವಿಡಿಯೋಗಳನ್ನ ತರ್ತೀನಿ. ಧನ್ಯವಾದಗಳು.